ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ರಶ್ಮಿಕಾರನ್ನ ನೀವು ನೋಡಿರಬಹುದು. ಆದರೆ ಇದು ರಶ್ಮಿಕಾಗೆ ಅತ್ಯಂತ ಭಾವುಕವಾಗುವ ಸಮಾರಂಭ ಆಗಿತ್ತು. ಕೈಯಲ್ಲಿ ಪ್ರಶಸ್ತಿ ಹಿಡಿದ ರಶ್ಮಿಕಾ ಅಕ್ಷರಶಃ ಭಾವನೆಯ ಕೋಡಿ ಒಡೆಯಲು ಬಿಟ್ರು. ಕೆಲವು ಮಾತುಗಳು ಅಲ್ಲಿದ್ದವರಿಗೆ ಎಲ್ಲವೂ ಅರ್ಥವಾಗುವಂತೆ ಮಾಡಿತ್ತು. ಮಾತಲ್ಲಿ ಅದೇನೋ ದೃಢತೆ, ನಡೆಯಲ್ಲಿ ಅದೇನೋ ಆತ್ಮವಿಶ್ವಾಸ, ಮುಖದಲ್ಲಿ ನಿಲ್ಲದ ಮಂದಹಾಸ ರಶ್ಮಿಕಾಗೆ ಹೊಸ ಕಳೆ ಕೊಟ್ಟಿದೆ. ಅಸಲಿಗೆ ಅಲ್ಲೇನಾಯ್ತು? ಪ್ರಶಸ್ತಿ ಸಿಕ್ಕಿದ್ ಯಾಕಾಗಿ? ರಶ್ಮಿಕಾ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದು ಯಾಕೆ? ಬನ್ನಿ ನೋಡೋಣ. ರಶ್ಮಿಕಾ ಕಣ್ಣಂಚಲ್ಲಿ ನೀರು, ಈಗ ಬೆಲೆ ಸಿಕ್ಕಿತಲ್ಲ ಕಲೆಗೆ. ರಶ್ಮಿಕಾ ಈಗ ಬೆಸ್ಟ್ ಗರ್ಲ್ ಫ್ರೆಂಡ್. ಆದ್ರೂ ಕಣ್ಣೀರ್ ಯಾಕೆ? ಮದುವೆ ಬಳಿಕ ಸಿನಿಮಾ ಚಟುವಟಿಕೆಯಲ್ಲಿ ಕಾಣಿಸಿಕೊಂಡ ಕಾರ್ಯಕ್ರಮ ಇದಾಗಿತ್ತು. ಹೌದು, ಪ್ರತಿಯೋರ್ವ ನಟಿ ಕನಸು ಕಾಣುವಂತೆ ಬದುಕಿನ ಹೆಜ್ಜೆ ಇಡ್ತಿದ್ದಾರೆ ರಶ್ಮಿಕಾ. ಮುಖದಲ್ಲಿ ಮದುವೆಯ ನಂತರ ಕಳೆ, ಆತ್ಮವಿಶ್ವಾಸದ ಹೆಜ್ಜೆ, ಖುಷಿಯಲ್ಲಿ ಹಿರಿ ಹಿಗಿದ ಕಂಗಳು, ಪಕ್ಕದಲ್ಲಿ ಭದ್ರತೆಗೆ ಅತ್ತೆ, ಕೂದಲನ್ನ ತುರುಬು ಕಟ್ಟಿ ಹಾಲ್ ಬಣ್ಣದ ಕಂಚು ಶುಭ್ರ ಸೀರೆಯುಟ್ಟು ರಶ್ಮಿಕಾ ಸಭಾಂಗಣದೊಳಕ್ಕೆ ಬರ್ತಾ ಇದ್ರೆ ಎಲ್ಲರ ದೃಷ್ಟಿ ಅವರ ಮೇಲಿತ್ತು. ಮದುವೆ ಕಾರ್ಯಕ್ರಮದ ಬಳಿಕ ರಶ್ಮಿಕಾ ಕಾಣಿಸಿಕೊಂಡ ಮೊದಲ ಕಾರ್ಯಕ್ರಮವೇ ಪ್ರಶಸ್ತಿ ಸ್ವೀಕಾರದ ಕಾರ್ಯಕ್ರಮ ಆಗಿರೋದು. ಕಾಲೆಳೆದವರನ್ನ ಕಾಲ್ ಕೆಳಗ್ ಮಾಡಿ ನಡೆದಂತಿತ್ತು. ದಿ ಗರ್ಲ್ ಫ್ರೆಂಡ್ ಚಿತ್ರಕ್ಕಾಗಿ ರಶ್ಮಿಕಾಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದ್ದು, ಇದನ್ನ ಸ್ವೀಕರಿಸೋಕೆ ರಶ್ಮಿಕಾ ಆಗಮನ ಸಾಮಾನ್ಯ ಆಗಿರಲಿಲ್ಲ. ಅಲ್ಲಿ ಎಷ್ಟೋ ಪ್ರಶಸ್ತಿ ಪುರಸ್ಕೃತರಿದ್ರು ಎಲ್ಲರ ದೃಷ್ಟಿ ಬಿದ್ದಿದ್ದು ಮಾತ್ರ ರಶ್ಮಿಕಾ ಮೇಲೆ. ಅಂದ್ಹಾಗೆ ಇದೀಗ ರಶ್ಮಿಕಾ ತೆಲಂಗಾಣ ಸರ್ಕಾರದ ಗದ್ದರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಭಾನುವಾರ ಹೈದರಾಬಾದ್ನಲ್ಲಿ ಈವೆಂಟ್ ಆಗಿದೆ. ಸಾಮಾನ್ಯವಾಗಿ ಮದುವೆ ಆದ ಬಳಿಕ ಇಂತಹ ರೆಡ್ ಕಾರ್ಪೆಟ್ ಕಾರ್ಯಕ್ರಮದಲ್ಲೆಲ್ಲ ಪತಿ ಜೊತೆ ಕಾಣಿಸಿಕೊಂಡು ಪೋಸ್ ಕೊಡುವುದು ಸಾಮಾನ್ಯ. ಆದ್ರೆ ರಶ್ಮಿಕಾ ಅತ್ತೆ ಕಾಣಿಸ್ಕೊಂಡಿದ್ದು ವಿಶೇಷ. ರಶ್ಮಿಕಾ ಜೊತೆ ವಿಜಯ್ ದೇವರಕೊಂಡ ತಾಯಿ ಜೊತೆಯಾಗಿ ನಿಂತಿದ್ದು ಬಲು ಗಮನ ಸೆಳೆದ ವಿಚಾರ. ಎಸ್, ರಶ್ಮಿಕಾ ವಿಜಯ್ ದೇವರಕೊಂಡ ಇತ್ತೀಚೆಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆ ಬಳಿಕ ಪಾಲ್ಗೊಂಡ ಮೊದಲ ಕಾರ್ಯಕ್ರಮ ಇದಾಗಿತ್ತು. ಅಂದಹಾಗೆ ಈ ಸಮಾರಂಭಕ್ಕೆ ಕತ್ತಲ್ ಮಾಂಗಲ್ಯ ಧರಿಸಿ ಸರಳ ಸಂಪ್ರದಾಯಸ್ಥ ಗೃಹಿಣಿಯಂತೆ ಕಂಗೊಳಿಸಿದ್ರು ರಶ್ಮಿಕಾ. ಅದೇನೋ ಉತ್ಸಾಹ, ಜಗತ್ತನ್ನೇ ಗೆದ್ದ ಹುರುಪು ರಶ್ಮಿಕಾ ಮುಖದಲ್ಲಿತ್ತು. ಕೆಲ ನಿಮಿಷದಲ್ಲೇ ಅದಕ್ಕೆ ಉತ್ತರ ಕೂಡ ಸಿಕ್ತು. ಇದೆಲ್ಲ ಉಳಿಪೆಟ್ಟು ಬಿದ್ದ ಕಲ್ಲಂತೆ ಅನುಭವಿಸಿದ ನೆನಪುಗಳ ಪರಿಣಾಮ ಅನ್ನೋದು ರಶ್ಮಿಕಾ ಮೈಕ್ ಹಿಡಿದು ಮಾತಾಡೋಕೆ ನಿಂತಾಗ ತಿಳಿದು ಬಂತು. ರಶ್ಮಿಕಾ ಆಂಧ್ರನಾಡಿನ ಸೊಸೆಯಾಗಿ ಹೋದಾಗ ಪಡೆದಿರುವ ಮೊದಲ ಅತ್ಯುತ್ತಮ ಗೌರವ ಇದೆ. ಸಹಜವಾಗಿ ಭಾವುಕರಾಗಿದ್ದಾರೆ. ಟ್ರೋಲ್, ಟೀಕೆ, ಟಿಪ್ಪಣಿಗಳ ಕಾಟಕ್ಕೆ ರೋಸಿ ಹೋದ ರಶ್ಮಿಕಾ ಅದನ್ನೇ ವೇದಿಕೆಯಲ್ಲಿ ಮೈಕ್ ಹಿಡಿದು ಹೇಳಿದ್ದಾರೆ. ಹೀಗಾಗಿ ಈ ಅವಾರ್ಡ್ ಅನ್ನ ಅವರು ಟ್ರೋಲ್ಗಳಿಗೆ ನೀಡಿರುವ ಉತ್ತರ ಅಂತಾನೆ ಪರಿಗಣಿಸಲಾಗಿದೆ. ಈ ಹಿಂದೆ ನಾನು ಟ್ರೋಲ್ಗಳನ್ನ ಎದುರಿಸಿದ್ದೆ, ಈಗ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ತುಂಬಾ ಖುಷಿಯಾಗಿದೆ. ಅದರಲ್ಲೂ ಗರ್ಲ್ ಫ್ರೆಂಡ್ ಚಿತ್ರಕ್ಕಾಗಿ ಬಂದಿರುವುದು ಖುಷಿ ಕೊಟ್ಟಿದೆ ಅಂತ ಅಂದ್ರು ರಶ್ಮಿಕಾ. ಜೊತೆಗೆ ಅಲ್ಲಿದ್ದ ಎಲ್ಲರ ಮನಸ್ಸು ಇನ್ನಷ್ಟು ನಾಟಿಸಿರುವುದು ರಶ್ಮಿಕಾ ಮುಂದೆ ಆಡಿರುವ ಮಾತಿಗೆ. ಈಗ ನಾನು ನಿಮ್ಮ ಮುಂದೆ ಸೊಸೆಯಾಗಿ ನಿಂತಿದ್ದೀನಿ, ಎಲ್ಲರೂ ನನ್ನನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಭಾವುಕರಾದ್ರು. ಮನೆಯ ಸೊಸೆ ವೇದಿಕೆಯಲ್ಲಿ ಆಡಿದ ಮಾತಿಗೆ ರಶ್ಮಿಕಾ ಅತ್ತೆ ಅಂದ್ರೆ ವಿಜಯ್ ದೇವರಕೊಂಡ ತಾಯಿ ಕೂಡ ಭಾವುಕರಾದ್ರು. ಸೊ ಹೀಗೆ ಒಂದು ಪ್ರಶಸ್ತಿಗೆ ಮೌಲ್ಯ ದೊರಕೋದು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ಸಿಕ್ಕಿದಾಗ. ರಶ್ಮಿಕಾಗೆ ಈ ಪ್ರಶಸ್ತಿ ಸಾರ್ಥಕತೆ ತಂದುಕೊಟ್ಟಿದೆ. ಕೈಯಲ್ಲಿಟ್ಕೊಂಡು ಮುತ್ತಿಟ್ಟಿದ್ದಾರೆ. ಅದಕ್ಕೊಂದು ಹನಿ ಕಣ್ಣೀರಿನ ಸಿಂಚನವನ್ನ ಲೇಪಿಸಿದ್ದಾರೆ. ಅದು ಲೆಕ್ಕಕ್ಕೆ ಸಿಗದಷ್ಟು ಬೆಲೆಯುಳ್ಳದು. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.